ಮೌಂಟೇನ್ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದರೆ ಇಷ್ಟೆಲ್ಲ ಟ್ರಾಫಿಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಕಾರ್ಪೊರೇಟ್ ಲೈಫ್ ಡೇ 74ಗೆ ಸುಸ್ವಾಗತ. ಇವತ್ತು ನಂದು ನೇಪಾಳನಲ್ಲಿ 7ನೇ ದಿನ. ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನಾವು ನಿನ್ನೆ ಕಠ್ಮಂಡುನಲ್ಲಿ ನೈಟ್ ಲೈಫ್ ನೋಡ್ತಾ ಬೆಳಗಿನ ಜಾವದವರೆಗೂ ಹಂಗೆ ಎದ್ದಿದ್ವಿ. ಆದರೂ ಬೆಳಗ್ಗೆ ರೆಸ್ಟ್ ಮಾಡ್ದೇನೆ ಸೀದಾ ನಮ್ಮ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀವಿ. ದಾರಿ ಮಾತ್ರ ತುಂಬ ಖರಾಬು, ನಿದ್ದೆ ಬೇರೆ ಮಾಡಿಲ್ಲ, ತುಗುಡಿಕೆನಲ್ಲಿ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ತುಂಬ ಖರಾಬು, ಬೆಟ್ಟದ ಮಧ್ಯದಾಗೆ ಹಾಗೆ ನದಿ ಮಧ್ಯದಲ್ಲಿ ಹೋಗ್ತಿದ್ದೀವಿ. ಈ ರೋಡ್ ನಾವು ಬೈಕರ್ಸ್ ಮಾತ್ರ ತುಂಬ ಇಷ್ಟ ಆಗೋಂಥ ರೋಡು. ಆಫ್ ರೋಡಿಂಗ್ ಮಾತ್ರ ಮಸ್ತ್ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ. ಇದು ಬೆಟ್ಟದ ರೋಡ್ ಆಗಿರೋದ್ರಿಂದ ರೋಡೆಲ್ಲ ಚಿಕ್ಕ ಇತ್ತು. ಒಂದು ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೆ 3 ಕಿಲೋಮೀಟರ್ಗೂ ಜಾಮ್ ಆಗಿತ್ತು ನೋಡಿ. ಇಷ್ಟೊತ್ತು ಬೆಟ್ಟದ ರೋಡಲ್ಲಿ ಬಂದ್ವಿ. ಬೆಟ್ಟದ ರೋಡಲ್ಲಿ ಟಾರ್ ಇತ್ತು, ಅದರಿಂದ ಏನು ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ. ಇವಾಗ ನದಿ ರೋಡ್ಗೆ ಹೋಗ್ತಾ ಇದ್ದೀವಿ, ಅಂದರೆ ನದಿ ಒಳಗಡೆನೆ ಹೋಗ್ತಾ ಇದ್ದೀವಿ. ಇಲ್ಲಿ ಲಾಸ್ಟ್ ಇಯರ್ ರೋಡ್ ಚೆನ್ನಾಗೇ ಇತ್ತಂತೆ, ಟಾರ್ ರೋಡೇ ಇತ್ತಂತೆ. ಅದು ಲಾಸ್ಟ್ ಇಯರ್ ಜೋರಾಗಿ ಮಳೆ ಬಂದಿರೋದ್ರಿಂದ ಫುಲ್ ಲ್ಯಾಂಡ್ ಸ್ಲೈಡ್ ಆಗಿ ಈ ಥರ ಆಗಿದೆ. ಅದಕ್ಕೆ ಇವಾಗ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಅಲ್ಲಿವರೆಗೂ ನದಿನಲ್ಲೇ ಹೋಗಕ್ಕೆ ಬಿಟ್ಟವ್ರೆ. ಅದಕ್ಕೆ ಮತ್ತೆ ಏನಾದರೂ ಮಳೆ ಬಂತು ಅಂದರೆ ಈ ರೋಡ್ ಬಂದಾಗುತ್ತೆ, ಹೋಗೋಕ್ಕಾಗಲ್ಲ. ಯಾಕಂದರೆ ನದಿ ಒಳಗಡೆ ನೀರು ಬರುತ್ತಲ್ಲ, ಅದರಿಂದ ಹೋಗೋಕ್ಕಾಗಲ್ಲ. ನನಗಂತೂ ಈ ಬೈಕ್ ರೈಡ್ ಅಂತೂ ತುಂಬ ಮೆಮೊರಬಲ್. ಯಾಕಂದರೆ ನನಗೆ ಈ ರೋಡೆಲ್ಲ ಹೊಸದು, ಹಾಗೆ ತುಂಬ ಭಯನೂ ಆಗ್ತಿತ್ತು. ಯಾಕಂದರೆ ಲಾಸ್ಟ್ ನೈಟ್ ನಿದ್ದೆನೂ ಕೂಡ ಮಾಡಿರಲಿಲ್ಲ, ಅದರಿಂದ ಹಾಗೆ ಹೋಗ್ತಿದ್ವಿ. ಒಂದೊಂದ್ಸಲ ತೂಡಿಕೆ ಬರ್ತಿತ್ತು. ಹಾಗೆ ಇಲ್ಲಿನ ಜನ ಎಲ್ಲ ಈ ಥರ ರೋಡಲ್ಲಿ ಹೇಗೆ ಓಡಾಡ್ತಾರಪ್ಪ ಅಂತ ಆಶ್ಚರ್ಯನೂ ಆಯಿತು. ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ರೋಡ್ ಆಗಿತ್ತು, ಅದೆಲ್ಲ ಸ್ಲೈಡ್ ಆಗಿಬಿಟ್ಟು ನದಿ ಒಳಗಡೆ ಬಂದ್ಬಿಟ್ಟಿದೆ ಮಣ್ಣೆಲ್ಲ. ಹಾಗೆ ಹೋಗ್ತಾ ರಸ್ತೆಯಲ್ಲಿ ಒಂದು ಹೋಟ್ಲಿತ್ತು, ಆ ಹೋಟ್ಲಲ್ಲಿ ಟಿಫನ್ ಮಾಡ್ತಾ ಇದೀವಿ ನೋಡಿ. ಬೆಳಗ್ಗೆ 7 ಗಂಟೆಗೆ ಕಠ್ಮಂಡಿಂದ ಹೊರಟಿದ್ದು. ಇಲ್ಲಿಗೆ ಬರೋದ್ರೊಳಗಡೆ ರಾತ್ರಿ 9 ಗಂಟೆ ಆಯಿತು. ಬಿಟ್ಬಿಟ್ರಪ್ಪ ಸಾಕು, ಮಲ್ಕೊಂಡ್ಬಿಡ್ತೀನಿ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗೆ. ಮನೆಗೆ ಬಂದ ತಕ್ಷಣ ನಮ್ಮ ಫ್ರೆಂಡ್ ಅವರಮ್ಮ ಬಿಸಿ ಬಿಸಿ ಊಟ ಬಡಿಸಿದ್ರು, ತಿನ್ಕೊಂಡು ಮಲ್ಕೊಂಡ್ವಿ. ಇವತ್ತಿನ ವಿಡಿಯೋ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.